ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್. ಫಸ್ಟ್ ಹೋಗ್ತಾ ಇದ್ದೀನಿ ಗ್ಯಾಸ್ಗೆ, ಯಾಕಂದ್ರೆ ಗ್ಯಾಸ್ 2 ಪಾಯಿಂಟ್ ಇರೋದು, ಅದಕ್ಕೋಸ್ಕರ ಫಸ್ಟ್ ಗ್ಯಾಸ್ ಹಾಕ್ಸ್ಕೊಬಿಡ್ಬೇಕು, ಯಾಕಂದ್ರೆ ಮಧ್ಯಾಹ್ನ ಟೈಮ್ ಇಲ್ಲೂ ಸಿಕ್ಕಲ್ಲ. ಬೆಳಗ್ಗೆ ಬಂದೆ ಗ್ಯಾಸ್ಗೆ. ಇಲ್ಲಿ ನೋಡಿದ್ರೆ ಕ್ಯೂ ಇದೆ, ಆದ್ರೆ 3 ಗಾಡಿ ಇರೋದು. ಇಲ್ಲೊಂದು ಕ್ಯೂಟ್ ಇದೆ, 2 ಕಾರ್ ಇದಾವೆ. ಇದು ಹೋದ್ಮೇಲೆ ನಂದೇ ಗಾಡಿ. ಇವತ್ತು ಪ್ರೆಷರ್ ಸ್ವಲ್ಪ ಕಮ್ಮಿ ಇದೆ, 180 ಇದೆ. ಆದ್ರೂ ಏನ್ ಮಾಡಕ್ಕಾಗಲ್ಲ, ಹಾಕ್ಸ್ಕೋಬೇಕು. ಗ್ಯಾಸ್ ಬಂಕ್ ಹೋಗಿದ್ದೆ, ಅಲ್ಲಿ ಪ್ರೆಷರ್ ಬಂದ್ಬಿಟ್ಟು 180 ತೋರಿಸ್ತಾ ಇದ್ದು. ಅದು ಲಾಸ್ಟ್ ಪ್ರೆಷರ್ ಅಂತೆ 180. ಫಸ್ಟ್ ಸೆಕೆಂಡ್ ಪ್ರೆಷರ್ 130. ಅದಕ್ಕೋಸ್ಕರ ಹಾಕ್ಸ್ಕೊಂಡಿಲ್ಲ. ಯಾಕೆ ಅಂತಂದ್ರೆ ಇವಾಗ ನನ್ನ ಹತ್ರ 2 ಪಾಯಿಂಟ್ ಇದೆ. ಬೇರೆ ಬೆಡದಾಸ್ಪುರದಲ್ಲಿ ಅಲ್ಲೆಲ್ಲ ಹಾಕ್ಸ್ಕೋಬೇಕು ಡ್ಯೂಟಿಯಲ್ಲಿರೋ ಟೈಮಲ್ಲಿ. ಲೈಟಾಗಿ ಗಾಡಿ ಗ್ಲಾಸ್ ಒರೆಸ್ಕೊಳ್ಳೋಣ. ಸಾಕು, ಅಷ್ಟು ನೀರಲ್ಲೇ ಸಾಕು ನನಗೆ, ಒರೆಸ್ಕೊಂತೀನಿ. ಗಾಡಿ ಗ್ಲಾಸ್ ಒರೆಸಾಯ್ತು, ಇವಾಗ ಲೈಟಾಗಿ ಒಳಗಡೆ ಒರೆಸ್ಕೊಳ್ಳೋಣ. ಕ್ಲೀನಾಗಿ ಒರೆಸಾಯ್ತು. ಇವಾಗ ಕಾಕಿ ಹಾಕೋಬೇಕು. ಕಾಕಿ ಹಾಕೊಂಡ್ರೆ ಫೈನ್ ಉಳಿತದೆ, ಫೈನ್ ಕಟ್ಟೋದು ಉಳಿತದೆ. ಇಲ್ಲ ಅಂತಂದ್ರೆ ಫೈನ್ ಕಟ್ಟಬೇಕು. ಹಾಕಾಯ್ತು ಕಾಕಿ. ಇವಾಗ ಡ್ಯೂಟಿ ಸ್ಟಾರ್ಟ್ ಮಾಡೋದೆ. ಇವಾಗ ಡ್ಯೂಟಿ ಆನ್ ಮಾಡೋ ಟೈಮು. ಆನ್ 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 ಆನ್. ಚೂಸ್ ಪ್ರಿಫರ್ಡ್ ವೆಹಿಕಲ್. ಓಕೆ, ಐ ಹ್ಯಾವ್ ಚೂಸ್ಡ್. ಗೋ. ಹೋಗು. ಹೋಗಿದ್ದೀನಿ. ಇವಾಗ ಇದ್ರಲ್ಲೂ ಒಂದ್ಸಲ ಕ್ಯಾಪ್ಟನ್ ಚೂಸ್ ಮಾಡೋಣ. ಅದು ಬ್ಯಾಕ್ ಟು ಬ್ಯಾಕ್ ಬೀಳ್ತಾ ಇದಾವೆ. ಟೈಮ್ ಆಗಿದೆ ಇವಾಗ 9:30. ಬ್ಲಾಕ್ಡ. ಓಹೋ, ಡೈಲಿ ಎಂತದು ಬ್ಲಾಕ್ ಇದು? ಏನ್ ಬ್ಯಾಕ್ ಟು ಬ್ಯಾಕ್ ಡ್ಯೂಟಿ ಬರ್ತಾ ಇದಾವ? ಪೀಕ್ ಅವರ್ಸ್ ಅಲ್ವಾ, ಅದಕ್ಕೆ ಇದನ್ನ ಆನ್ ಮಾಡಕ್ಕೆ ಆಗ್ತಾ ಇಲ್ಲ. ಇವಾಗ ಆನ್ ಆಯ್ತು, ಇಂಥದ್ದು ಎತ್ಕೋಬೇಕು. ಓಹ್, ಪಿಕಪ್ ಹೆವಿ ಲಾಂಗ್ ಇದೆ, ಬೇಡ. ಅವರೇ ಕ್ಯಾನ್ಸಲ್ ಹೊಡೆದ್ರು. ರೈಡರ್ ಕ್ಯಾನ್ಸಲ್ಡ್. ಝೀರೋ ಟ್ರಾಫಿಕ್ ಕಡೆ ಇರಬೇಕು. ಇದೆಲ್ಲ ಹೆವಿ ಟ್ರಾಫಿಕ್ಗಳು ಇವೆಲ್ಲ. ಫಸ್ಟ್ ಡ್ರೈವ್ ಇದನ್ನ ಎತ್ಕೊಂಡಿದ್ದೀನಿ. ಇವಾಗ ಇದು ಎಷ್ಟು ಕಿಲೋಮೀಟರ್ ಇದೆ ನೋಡೋಣ. ಇವಾಗ ವಾವ್, ಇದು 2.5. ಕಿಲೋಮೀಟರ್ ಪಿಕಪ್ ಎಲ್ಲ ಹೋದ್ರೆ ಅಷ್ಟೇ. ಇವಾಗ ಕಷ್ಟ. ಇದ್ರಲ್ಲಿ ಕಮ್ಮಿ ತೋರಿಸ್ತಾ ಇದೆ, ಓಪನ್ ಮಾಡಿ ನೋಡಿದ್ರೆ ಜಾಸ್ತಿ ತೋರಿಸ್ತಾ ಇದೆ. ಅದಕ್ಕೆ ಕ್ಯಾನ್ಸಲ್ ಹೊಡೆದೆ ನಾನೇ. ಅದು
ಇಲ್ಲ ಪಿಕಪ್ ಲಾಂಗು 2.8 3 ಆ ಥರ ತೋರಿಸ್ತಾ ಇದ್ದಾರೆ. 2.2 185 2.9 ಒಬ್ಬಾ ಪಾಪ ಹೇಳ್ಕೊರು ಪಿಕಪ್ ಇಷ್ಟು ಲಾಂಗು. 248 ಇದು 2.4 ಪಿಕಪ್ 1.9 ಪಿಕಪ್. ಬಾ ಎತ್ತದ ಯಾವ ಥರ ಬಾಡಿಗೆ ಎತ್ತೀನಿ ಅಂದರೆ ಫ್ರೀಯಾಗಿರ್ಬೇಕು ಆ ಥರ ಎತ್ಕೊತೀನಿ ಇವಾಗ. ಬಂದೆ ಇಲ್ಲಿ ಬಿಡ್ದಾಸ್ಪುರ ಬಂಕಲ್ಲಿ. ಇಲ್ಲಿ ಪ್ರೆಷರ್ ಮಸ್ತಾಗೈತೆ. ಇಲ್ಲಿ ಹಾಕ್ಸ್ಕೊಂಬಿಡೋಣ ಫುಲ್ ಟ್ಯಾಂಕ್. ಸರಿಯಾಗಿದೆ ಪ್ರೆಷರ್ ಮಾತ್ರ 200 ಐತೆ. ಅಲ್ಲಿ 130 ಇತ್ತು. ಇಲ್ಲಿ ಹಾಕ್ಸ್ಕೊಂಬಿಡೋಣ. ಬಿಡ್ದಾಸ್ಪುರದಲ್ಲಿ ಗ್ಯಾಸ್ ಹಾಕ್ಸ್ಕೊಂಡೆ. ಎಷ್ಟಕ್ಕೆ ಅಂತಂದ್ರೆ 366 ರೂಪಾಯಿ ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡೆ. ಅಲ್ಲಿ ಗ್ಯಾಸ್ ಹಾಕ್ಸ್ಕೊಂಡು ಇಲ್ಲಿ ಡ್ರಾಪ್ ಮಾಡಿದೆ. ಎಲ್ಲಿಗೆ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ನೀಲಾದ್ರಿ ಹತ್ರ 360 ಬಿಲ್ಡಿಂಗು. ಇಪ್ಪತ್ತೇಳು ನಿಮಿಷ 8 ಕಿಲೋಮೀಟ್ರು. ಇವಾಗ TCS ಹತ್ರ ಡ್ರಾಪ್ ಮಾಡಿದೆ. ಫೇಸ್ 2 ಬರೀ 13 ನಿಮಿಷ 5 ಕಿಲೋಮೀಟ್ರು ಚೆಚ್ಚಾಕ್ಬಿಟ್ಟೆ. ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ಕುತ್ಕೊಂಡಿದ್ದೆ. ನಮ್ಮ ವ್ಯೂವರ್ಸ್ ಬಂದ್ರು. ಅಣ್ಣ ಚೆನ್ನಾಗಿದ್ದೀರಾ? ಆರಾಮ ಇಲ್ಲ ಹೇಳ್ಬೇಕಣ್ಣ. ಡ್ಯೂಟಿಗಳಿಲ್ಲ ಇವತ್ತು. ಬೇಡ ಬೇಡ ಅಂತಂದ್ರು ಕೊಡಿಸ್ತಾ ಇದಾರೆ. ಬೇಡ ಅಂದಿದ್ದಾನೆ ನಾನು. ಏನಣ್ಣ ಬಂಪರ್ ಈ ತರ ಹಾಕ್ಸಿದ್ರ? ನಿಂತ್ಕೊಂಡ್ರೆ ಏನಾಗಲ್ವಾ ಇದು? ನೀನ್ ನಿಂತ್ಕೊಳ್ಳಿ. ಇಲ್ಲ ನೀನ್ ನಿಂತ್ಕೊಳ್ಳಿ, ಹೇಳ್ತೀನಿ. ನೋಡೋಣ ಎಷ್ಟು ಸ್ಟ್ರಾಂಗ್ ಇದೆ ನೋಡೋಣ. ಏನಣ್ಣ ಈ ತರ ಸ್ಟ್ರಾಂಗ್ ಇದೆ ಇದು? ಅಂದ್ರೆ ಒಂದೇ ಎರಡಲ್ಲೇ ಕೂತಿರೋದು ಇದು? ಪರವಾಗಿಲ್ಲ, ಮಸ್ತಾಗಿ ಸ್ಟ್ರಾಂಗ್ ಆಗಿ ಹಾಕ್ಸಿದ್ದೀರಾ. ಎಷ್ಟಾಯ್ತು ಇದಕ್ಕೆ? 1300 ಸಿಗುತ್ತೆ. ಸರಿನಾ, ಬರೋಣ. ಇವಾಗ ಒಂದು ಡ್ಯೂಟಿ ತಗೊಂಡಿದ್ದೀನಿ. ಎಲ್ಲಿಂದ ಅಂತಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ಇಂದ ಸುಲ್ತಾನ್ ಪೇಟು ಹೋಗ್ತಾ ಇದ್ದೀನಿ ಇವಾಗ. ಇದು ಒಂದೇ ಒಂದು ಲಗೇಜು, ಪ್ಯಾಸೆಂಜರ್ ಇಲ್ಲ, ಓನ್ಲಿ ಲಗೇಜ್. ಚಿಕ್ಕದು, ಒಂದು 25 kg ಬರುತ್ತೆ ಅಷ್ಟೇ. ಒನ್ ಅವರ್ 3 ನಿಮಿಷ ತೋರಿಸ್ತಾ ಇದೆ. ಏನ್ ಮಾಡೋದು, ಹೋಗ್ಲೇಬೇಕು. ಇವಾಗ ಅಮೌಂಟ್ ಬೇಕು ಅಂತಂದ್ರೆ ಹಾಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ. ಹಾಕೊಂಡು ಹೋಗ್ತಾ ಇರೋದೆ. ಎಲೆಕ್ಟ್ರಾನ್ ಸಿಟಿಯಿಂದ ಹಿಡಿದು ಮೇನ್ ರೋಡಲ್ಲಿ ಕೋನಪ್ಪನಗರ ಗಂಟ ಜಾಮ್ ಆಗ್ಬಿಟ್ಟಿದೆ, ಸಿಗ್ನಲ್ ಗಂಟ. ಜಾಮ್ ಆಗ್ಬಿಟ್ಟಿದೆ. ಹೊಸ ರೋಡ್ ಹತ್ರ ಸರ್ವಿಸ್ ರೋಡು ಜಾಮು, ಮೈನ್ ರೋಡು ಜಾಮು, ಫುಲ್ಲು ಜಾಮು ಈ ಟೈಮಲ್ಲಿ. ಸರ್ವಿಸ್ ರೋಡ್ ಅಂತೂ ಅಲ್ಲೇ ಸ್ಟ್ರಕ್. ಅವರು ಮೈನ್ ರೋಡಲ್ಲಿರೋ ಸ್ವಲ್ಪ ಮೂವ್ ಆಗುತ್ತೆ, ಸರ್ವಿಸ್ ರೋಡಲ್ಲಿ ಜಾಮ್ ಆದ್ರೆ ಕಷ್ಟ. ವಿಡಿಯೋ ಮಾಡ್ತೀವಿ. ಇದು ನಮ್ಮ ವ್ಯೂವರ್ಸು ಈಗ ಹ್ಯಾಂಡ್ ಇದು ಮಾಡಿದ್ರು ನೋಡಿ. ಈ ಕಡೆ ಫುಲ್ಲು ಜಾಮ್ ಆಗ್ಬಿಟ್ಟಿದೆ. ಇಲ್ಲಿ ಈ ರೋಡ್ಗಳಲ್ಲಿ ನಾನು ಹೋಗ್ತಾ ಇರೋ ರೋಡಲ್ಲಿ ಇವಾಗ ಚಳಿ ಇದ್ರೂ ಶೆಕೆ ಹೊಡಿತದೆ, ಆ ತರ ಜಾಮ್ ಆಗಿರುತ್ತೆ ಇವಾಗ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು. ಇದು ತೋರಿಸ್ತೀನಿ ನೋಡಿ ಎಲ್ಲಕ್ಕೆ ಡ್ರಾಪ್ ಮಾಡಬೇಕು ಅಂತ.
ಇಲ್ಲಿ ಮಾರ್ಕೆಟ್ ಕೇರ್ ಮಾರ್ಕೆಟ್ ಕಲಸ್ಕೊಳ ಇಲ್ಲಿ ಒಂದೊಂದು ಜಾಗದಲ್ಲಿ ಆಟೋಗಳು ನೋ ಎಂಟ್ರಿ ಗೊತ್ತೇ ಆಗಲ್ಲ ಬೋರ್ಡು, ಹಂಗೆ ತೂರ್ ಬಿಡ್ತೀವಿ, ಅಲ್ಲಿ ತಗೊಳಕ್ ಹೋಗ್ಬಿಡ್ತೀವಿ. ಇವಾಗ ನಾನು ಹೋಗ್ಬೇಕಾಗಿರೋದು ಇಲ್ಲಿ. ಅಲ್ಲಿ ರೋಡ್ ಅಂತೂ ಭಯಂಕರ ಜಾಮು. ಸಂಡೆ ಬಜಾರ್ ರೋಡು, ಚೋರ್ ಮಾರ್ಕೆಟ್ ರೋಡು. ಸಂಡೆ ಬಜಾರ್ ಅಂತಾರೆ, ಅದ್ರ ಕೆಲವರು ಚೋರ್ ಮಾರ್ಕೆಟ್ ಅಂತಾರೆ ಆ ಬಜಾರು. ಸಿಗ್ನಲ್ ಬಿಟ್ರ ಅಂದ್ರೆ ಝೀ ಅಂತ ಹೋಗ್ಬಿಡ್ಬೋದು. ಝೀ ಅಂತ ಎಲ್ಲ ಹೋಗಕ್ಕಲ್ಲ, ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಅಷ್ಟೇ. ಇಲ್ಲಿ ಮೂರನೇ ಗೇರ್ ಹಾಕಷ್ಟು ಜಾಗ ಇರಲ್ಲ, ಇಲ್ಲಿ ಫ್ರೀ ಇರಲ್ಲ. ಈ ದೇಶಕ್ಕೆ ನಾಳೆ ಆದರೆ ಪ್ರಧಾನಿ ಸಾರಾಗಡೆ ನನಗಾಗ ರಾಜಧಾನಿ. ಯಾಕೆ ಲೂಸ್ ಆಗ್ತಾ ಇರೋದು ಅಂತ ಕೇಳಿದ. ನಿನ್ ಗಾಡಿಯಲ್ಲಿರೋಬ್ಬರ ಏನು ಸರಿ ಮಾಡ್ಕೊಂಡ? ಈಗ ಸಿಗ್ನಲ್ ಬಿಡ್ತು. ಇವಾಗ ಈ ಸಿಗ್ನಲ್ಗಳ ಹತ್ರ ಕರೆಕ್ಟಾಗಿ ಸಿಗ್ನಲ್ ಬಿಟ್ಟಿದ ತಕ್ಷಣನೇ ಗಾಡಿಗಳು ಸ್ಲೋ ಹೋಗ್ಬಿಡ್ತವೆ. ಸೆಂಟ್ರಲ್ಲಿ ಮನುಷ್ಯರು ಅಡ್ಡ ಬರ್ತಾರೆ, ಅವಾಗ ಹೆವಿ ಕಷ್ಟ ಆಗ್ಬಿಡುತ್ತೆ. ಮತ್ತು ಈ ತರ ಬರ್ತಾರೆ, ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಮುಗಿಸ್ಕೊಳ್ತಾ ಇರ್ಬೇಕು. One minute more. ಮತ್ತೆ ಜಾಮು ಇಲ್ಲಿ. ಇದೊಂದು ಗಾಡಿ ಹೋಗ್ತಾ ಇದೆ, ಇದು ವಿತೌಟ್ DL. ಲೋಡ್ ಎಷ್ಟು ಲೋಡ್ ಹಾಕಿದ್ರು ಈ ಗಾಡಿಯನ್ನ ಹಿಡಿಯಲ್ಲ, ವಿತೌಟ್ ಲೈಸೆನ್ಸ್ ಓಡಿಸ್ಬೋದು. ಅದು 2 ವೀಲರ್ ಪ್ಲಸ್ 2 ಕಾಲ್ ಮನುಷ್ಯ ಎಳ್ಕೊ ಹೋಗೋದು. ನಡೀರಣ. GL ಸಿಗ್ನಲ್ ಹಾಕೇ ಬಿಟ್ರು, ರೈಟ್ ಸಿಗ್ನಲ್ ಹಾಕೇ ಬಿಟ್ರು. ಇನ್ನ 6 ನಿಮಿಷ. ಸಂಡೆ ಬಜಾರ್ ರೋಡ್ ಇದು. ಸಂಡೆ ಬಜಾರ್, ಸಂಡೆ ಮಾತ್ರ ಫುಲ್ ಜಾಮ್ ಅಂದ್ರೆ ಜಾಮ್, ಮನುಷ್ಯರು ಹೋಗೋಕೆ ಜಾಗ ಇರಲ್ಲ ಈ ರೋಡು. ಸಂಡೆ ಮಾರ್ಕೆಟ್
23 ಕಿಲೋಮೀಟರ್ ಅಲ್ಲ, 1 ಅವರ್ಗೆ ಬರ್ಬೋದು. ಇಲ್ಲಿಂದ ಮತ್ತೆ 1 ಅವರ್ ಬರೀ 2-3 ಕಿಲೋಮೀಟರ್ಗೆ ಅಷ್ಟೊಂದು ಜಾಮು. ಚಿಕ್ಪೇಟ್ ಮೆಟ್ರೋ ಸ್ಟೇಷನ್ ಹತ್ರ ಇದೀನಿ ಇವಾಗ. ಎಕ್ಸಾಕ್ಟ್ ಇಲ್ಲಿ ಯೂಟರ್ನ್ ಹೊಡೆಯೋದು ಒಂದು ಸ್ವಲ್ಪ ಕಷ್ಟ. ಹೌದು, ಬರ್ಲಿ ಬರ್ಲಿ ಬರ್ಲಿ. ಹೋಗ್ಲಿ ಹೋಗ್ಲಿ ಹೋಗ್ಲಿ. ಈ ತರ ನುಗ್ತಾರೆ, ಈ ತರ ನುಗ್ಗಿದ್ರೆ ಕಷ್ಟ ಆಗ್ಬಿಡುತ್ತೆ. ಕಾರ್ ವಾಪಸ್ ಬರ್ತಾ ಇದೆ. ಈ ತರ ಜಾಮ್ ಆಗಿರುತ್ತೆ ಇಲ್ಲಿ. ನೋಡಿ, ವಿತೌಟ್ ಡಿ ಎಲ್ ಗಾಡಿಗಳಿವೆಲ್ಲ. ಇದಕ್ಕೆಲ್ಲ ಡಿ ಎಲ್ ಬೇಡ, ಬರೀ ತಳ್ಕೊ ಹೋಗೋದಷ್ಟೇ. ಅದನ್ನು ಮಾಮೂಲಿ ರೋಡ್ ಮೇಲೆನೇ ಓಡ್ತಾವ. ನೀನು ನೋಡಿಬೋದಣ್ಣ, ನಿನ್ನ ಸ್ಪೀಡಾಗಿ ಹೋಗಲ್ಲ. ಅದು ಬೇರೆ ಮ್ಯಾನುವಲ್ ಗಾಡಿ. ಆಟೋಮೆಟಿಕ್ ಇತ್ತಿದ್ರೆ ಜಿ ಅಂತ ಹೋಗ್ಬಿಡ್ತಾ ಇದ್ದೆ ನೀನು. ಇಲ್ಲಿ ಇಲ್ಲಿ ಲೆಫ್ಟ್ ತೋರಿಸ್ತಾ ಇದೆ. ಇಲ್ಲಿ ಲೆಫ್ಟಲ್ಲೇ ಹೋಗ್ಬೇಕು. ಇದೇ ಕಾಂಪ್ಲೆಕ್ಸ್ ಒಳಗೆ ತೋರಿಸ್ತಾ ಇದೆ. ಏನಪ್ಪ ಇದು? ಜ್ಯೋತಿ. ಇರಪ್ಪ, ಒಂದೇ ಒಂದು. ಜ್ಯೋತಿ ಟ್ರಾನ್ಸ್ಪೋರ್ಟು ಎಲ್ಲಿ ತೋರಿಸ್ತಾ ಇದೆ ಇದು? ಇಲ್ಲ. ರೀಚ್ ಆಗಿಬಿಟ್ಟೆ ಜ್ಯೋತಿ ಟ್ರಾನ್ಸ್ಪೋರ್ಟ್ ಹತ್ರ ಇದೆ. ಇದೆ ಟ್ರಾನ್ಸ್ಪೋರ್ಟ್. ಈಗ ಇಳಿಸ್ಬಿಟ್ಟು ಕಾಸು ಇಸ್ಕೊಂಡು ಹೋಯ್ತಾ. ಬಿಲ್ಲಿನ ಕಳಿಸಿಲ್ಲ, ಅದಕ್ಕೆ ವೇಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕುತ್ಕೊಂಡಿದ್ದೀನಿ. 1 ಅವರ್ ಆಯ್ತು ಕುತ್ಕೊಂಡೇ ಇದ್ದೀನಿ. ಟೈಮ್ ಬೇರೆ 2:30 ನಾನು ಬೇರೆ ಅರ್ಜೆಂಟು ಎಲ್ಲೋ ಹೋಗ್ಬೇಕು. ಅಲ್ಲಿ ಬೇರೆ ಒಬ್ಬ ವೇಟ್ ಮಾಡ್ತಾ ಇದ್ದಾನೆ. ಇವ್ರು ಬೇರೆ ಇಲ್ಲಿ ಬಿಲ್ಲಿನ ಕಳಿಸಿಲ್ಲ. ಈಗ ಇಳಿಸ್ಬಿಟ್ಟು ಬಿಟ್ಬಿಟ್ಟು ಹೋಗೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಈಗ ಅಲ್ಲೂ ಮೇಂಟೈನ್ ಮಾಡಬೇಕು, ಇಲ್ಲೂ ಮೇಂಟೈನ್ ಮಾಡಬೇಕು. ಏನು ಮಾಡೋದಂತ ಅರ್ಥನೇ ಆಗಲ್ಲ. ಮಿಡಲಲ್ಲಿ ತಗೊಳಕೊಂಡ್ರೆ ಹೆವಿ ಕಷ್ಟ. ಏನು ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ.
ಬಂತು ಇಲ್ಲು. ಈ ಟ್ರಾನ್ಸ್ಪೋರ್ಟ್ ಹತ್ರ ಬಂದಿದೆ, ಇಲ್ಲಿ ಹಾಕಲ್ಲ ಅನ್ಬಿಟ್ರು. ಇವಾಗ ಬೇರೆ ಟ್ರಾನ್ಸ್ಪೋರ್ಟ್ ಹತ್ರ ಹೋಗ್ತಾ ಇದ್ದೀನಿ. ಈ ಕಷ್ಟದಲ್ಲಿ ಇನ್ನೊಂದು ಕಷ್ಟ. ಇವಾಗ ಈಗ ಇನ್ನೊಂದು ಲೊಕೇಶನ್ ಕಳ್ಸವ್ರೆ, ಆ ಲೊಕೇಶನ್ ಹೋಗೋಕೆ ಈ ರೋಡ್ಗಳಲ್ಲಿ ತುಂಬಾ ಕಷ್ಟ. ಇವಾಗಲೇ ಕಷ್ಟ, ಅದರಲ್ಲಿ ಈ ರೋಡ್ ಬೇರೆ ಇನ್ನ ಕಷ್ಟ. ಅಲ್ಲಿ ಆ ಐಟಮ್ಮೇ ತಗೊಂಡಿಲ್ಲ ಅಲ್ಲಿ ಅವರು. ನೀನೇ ಲೆಫ್ಟ್ ಹೋಗ್ತೀನಿ. ಅದಕ್ಕೆ ಈ ಚಿಕ್ಕಪೇಟು ಆ ಪಾಡಿಗೆಗಳು ಅದಕ್ಕೆ ಬರಲ್ಲ ನಾನು. ಫುಲ್ಲು ರಿಸ್ಕು ಇಲ್ಲೆಲ್ಲ. ಏನೋ ಕಾಸು ಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ. ಅಂದ್ರೆ ಈ ತರ ಪಾಪ ಪಾಪ. ಬಿಸಿಲು ಕೂಡ ಹೆಂಗೆ ಹೊಡಿತೈತಂದ್ರೆ ಏನ್ ಹೇಳೋದು, ಜನಗಳು ಅರ್ಥ ಮಾಡ್ಕೊಳಲ್ಲ, ಏನಿಲ್ಲ. ಇವಾಗ ಕಾಟನ್ ಪೇಟ್ ರೋಡ್ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ಇಲ್ಲಿ ಪಾಪ ಇಲ್ಲಿ ಅಂದ್ರೆ ಖಾಲಿ ಯಾವತ್ತೂ ಇರೋದೇ ಇಲ್ಲ. ಇದು ಬರೀ ನೈಟ್ ಮಾತ್ರ, ನೈಟು ಜಾಮೆ ಇರುತ್ತೇನಪ್ಪ ಈ ರೋಡು. ಹೋಗೋಣ ಹೋಗೋಣ ಹೋಗೋಣ. ಬೇರೆ ಕೈ ಹಾಕ್ಬಿಟ್ಟೆ, ನಾನು ಉಪ್ಪಿಟ ಅಂದ್ರೆ ನೀನು ಬೈಕೊಂತೀಯ ಪಕ್ಕ. ನಿನ್ ಮನ್ಸಲ್ಲಿ ಬೈಕೋಬಿಟ್ಟಿರ್ತೀಯ, ಬೈಕೋಬಿಡ್ತೀಯ. ಅದಕ್ಕೋಸ್ಕರ ನಾನು ನಿಲ್ಸ್ಬಿಟ್ಟೆ. ಎಲ್ಲರಿಗೂ ಅರ್ಜೆಂಟೆ ಅಲ್ವಣ? ಇದು ಯಾಕೋ ರೆಕಾರ್ಡಿಂಗೇ ಸ್ಟಾಪ್ ಆಗ್ತಾ ಇದೆ. ಅರ್ಜೆಂಟ್ ಮಾಡಿದೆ, ಇವಾಗ ತಗ್ಲಾಕೊಂಡ. ಇಲ್ಲಿ ನಿಧಾನಕ್ಕೆ ಹೋಗಿದ್ರೆ ಏನ ಆಯ್ತಾಯ್ತಣ್ಣ. ಕಾಟನ್ ಪೇಟ್ ಮೇನ್ ರೋಡು. ಇವತ್ತು ಸ್ವಲ್ಪ ಖಾಲಿ ಇದೆ. ತಲೆನೋವು ಬಾಡಿಗೆ ತಗೊಂಬಂದ್ಬಿಟ್ಟೆ, ಇಲ್ಲಿ ಒತ್ತಾಡ್ತಾ ಇದ್ದೀನಿ. ಆ ಮನುಷ್ಯ ಕೆಮಿಕಲ್ ತಗೊಂತ ಇಲ್ಲ, ಕೆಮಿಕಲ್ ಅಲ್ಲ ಅಂತಂದ್ರು ತಗೊಂತ ಇಲ್ಲ. ಏನ್ ಮಾಡೋಣ? ಇಲ್ಲಿ ಮತ್ತೆ ಜಾಮು. ಕಾಟನ್ ಪೇಟ್ ಮೇನ್ ರೋಡ್ ಇದು. ಇವಾಗ ಸ್ವಲ್ಪ ಕಮ್ಮಿ ಇದೆ ಜಾಮು. ಅಂದ್ರೆ ಬೆಳಗ್ಗೆ ಟೈಮು ಒಂದು 12 ಗಂಟೆ ಒಳಗೆ, 1 ಗಂಟೆ ಒಳಗೆ ಬರಬೇಕು. ಅವಾಗ ಭಯಂಕರ ಅಂದ್ರೆ ಭಯಂಕರ ಜಾಮು. ನೀನು ಪಕ್ಕ ನನ್ಗೆ ಹಾಕ್ತೀಯಣ್ಣ. ನೀನು ಯಾಕೆ ಅರ್ಜೆಂಟ್ ಮಾಡ್ತೀಯಣ್ಣ? ನಾನೇ ನಿಧಾನಕ್ಕೆ ಹೋಯ್ತಾ ಇದ್ದೀನಿ, ಹೊಟ್ಟೆ ಬೇರೆ ಹಸಿತೈತೆ.
ಗಾಡಿಗಳೆಲ್ಲ ಸೈಡ್ಗೆ ಹಾಕ್ಬಿಟ್ಟವ್ರೆ ಪೊಲೀಸರು ಹಿಡ್ದು. ಇಲ್ಲಿ ಎಲ್ಲ ತಪ್ಪು ಆಗಿರುತ್ತೆ, ಲಗೇಜ್ ಜಾಸ್ತಿ ಆಗಿರುತ್ತೆ, ಇಲ್ಲ ವಿತೌಟ್ ಹೆಲ್ಮೆಟು ಸೈಡ್ಗೆ ಹಾಕೊಂಡು. ಇದು ಬಂತು, ಇದು ಒನ್ ವೇದಲ್ಲೂ ನುಗ್ಬೋದು, ಟೂ ವೇದಲ್ಲೂ ನುಗ್ಬೋದು ಇದು ಈ ಗಾಡಿ. ಯಾಕಂದರೆ ಮುಂದೆ ಇರೋದು ಪ್ರಾಣಿಗೆ ಎಲ್ಲ ಕಡೆ ಎಂಟ್ರಿ, ಮನುಷ್ಯರಿಗೆ ಕೆಲವ್ರ ಕಡೆ ಎಂಟ್ರಿ ಇರಲ್ಲ. ಹೋಗೋಣ ಸಿಗ್ನಲ್ ಬಿಟ್ಬಿಟ್ರು, ಗ್ರೀನ್ ಸಿಗ್ನಲ್ ಹಾಕವ್ರೆ. ಬೇಗ ಒಂಚೂರು ಬೇಗ ಡೆಲಿವರಿ ಮಾಡ್ಬಿಟ್ಟು ಊಟ ಮಾಡೋಣ, ಹತ್ತೋಣ. ಹೋಗ್ಬಿಟ್ಟೋಣ. ಅಯ್ಯೋ ಅಣ್ಣ, ನೀನ್ ಬೇರೆ ಅಡ್ಡ ಬರ್ತೀಯಲ್ಲ ಅಣ್ಣ, ಹೀಗೆ ಭಯ ಬೀಳಿಸ್ತೀಯ. ಆ ಸಿಗ್ನಲ್ ಅಲ್ಲಿ ಬೇರೆ ಸ್ಪೀಡಾಗಿ ಬರ್ತಾ ಇರ್ತೀವಿ. ಎಲ್ಲೋ ಲೆಫ್ಟ್ ತೋರಿಸ್ತಾ ಇದೆ. ಇದು ಒನ್ ವೇ ತೋರಿಸ್ತಾ ಇದೆ. ಈ ರೋಡು ಒನ್ ವೇ ತೋರಿಸ್ತಾ ಇದೆ, ಆದ್ರೆ ಪಕ್ಕದಲ್ಲೇ ಇರೋದು 200 ಮೀಟರ್. ಹೆಂಗಿದ್ರು ಖಾಲಿ ಐತೆ ರೋಡು, ಜಾಮ್ ಇದ್ರೆ ಹೋಗಕ್ ಆಗ್ತಾ ಇರಲ್ಲ, ಖಾಲಿ ಐತೆ ಅದಕ್ಕೋಸ್ಕರ. ಇವಾಗ ಬಂದೆ ಗೌರಿ ಟ್ರಾನ್ಸ್ಪೋರ್ಟ್ಗೆ, ಇದನ್ನು ಕೊಟ್ಬಿಡೋಣ. ಗಾಚಾರ ಯಾವಾಗ ಗಾಂಡ್ ಮಾರುತ್ತೆ, ಹೆಂಗ್ ಗಾಂಡ್ ಮಾರುತ್ತೆ ಹೇಳಕ್ಕೆ ಆಗಲ್ಲ. ಅಲ್ಲಿ ಅಷ್ಟೊತ್ತು ವೆಯ್ಟ್ ಮಾಡಿದೆ, ಇಲ್ಲಿ ನೋಡಿದ್ರೆ ಈ ಲೊಕೇಶನ್ಗೆ ಕ್ಯಾನ್ಸಲ್ ಮಾಡಿ ನಾವು 15 ದಿನ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಇವ್ರು ನೋಡಿದ್ರೆ ಕಾಲ್ ಬ್ಯುಸಿ ಬರ್ತಾ ಇದೆ. ಒಬ್ರ ಹತ್ರ ಹೋಗ್ಬೇಕು, ಇಲ್ಲಿ ನೋಡಿದ್ರೆ ಕೆಲ್ಸಾನೇ ಆಗ್ತಾ ಇಲ್ಲ. ಈಗ ನೋಡಿದ್ರೆ ನಾನು ಅಡ್ರೆಸ್ಗೆ ಕ್ಯಾನ್ಸಲ್ ಮಾಡಿ 15 ದಿನ ಆಯ್ತು ಅಂತ ಹೇಳಿದ್ರು. ಅದು 2 ಜಾಗ ಚೇಂಜ್ ಮಾಡಿದ್ದೀನಿ, ಅವನಿಗೆ ಬೇರೆ ವೆಯ್ಟ್ ಮಾಡಿಸಿದ್ದೀನಿ. ಇವ್ರನ್ನ ಸಾಮಾನು ಎತ್ತು ಕೂಡ ಬಿಸಾಕೋಕ್ಕಾಗಲ್ಲ, ತಂದ್ಬಿಟ್ಟಿದ್ದೀನಿ. ಅಲ್ಲಿ ಮನೆಗೂ ಅವ್ರ ಜಾಗಕ್ಕೂ ತಗೊಂಡೋಗೋಕ್ಕಾಗಲ್ಲ. ಅಲ್ಲಿಗೆ ಹೋಗೋಷ್ಟಲ್ಲಿ 1.5 ಅವರ್. ನಾನು ನಮ್ಮ ಫ್ರೆಂಡ್ ಹತ್ರ ಹೋಗ್ಬೇಕಂದ್ರೆ ಈಗ 1/2 ಅವರ್. ಏನು ಮಾಡೋದು, ಟೆನ್ಷನ್ ಮೇಲೆ ಗಾಚಾರ ಹೆಂಗ್ ಗಂಡು ಮಾರಿದೆ ಅಂದರೆ, ಈಗ ಊಟ ಕೂಡ ಅದು ಹಂಗೆ ಅದು ಬಿಸಿ ಆಗ್ತೈತೆ. ಈ ಬಿಸಿಲಲ್ಲಿ ತುಂಬ ಬಿಸಿ ಆಗ್ತಾ ಇದೆ, ತಿನ್ನೋಕ್ಕೂ ಆಗ್ತಾ ಇಲ್ಲ. ಇಲ್ಲಿ ತಿನ್ನೋಣ ಅಂದರೆ ಕಾಲ್ ಬರುತ್ತೆ. ಅಯ್ಯೋ, ಈ ಲಗೇಜ್ ಸವಾಸ ಬಂದ್ಬಿಟ್ಟು ಬೇಡ ಅನ್ಸ್ಬಿಡ್ತೈತೆ. ಇದೆಲ್ಲ ಈ ಕಡೆ ಕಾಲ್ ವೇಟಿಂಗಲ್ಲಿ ಕೂತಿದ್ದೀನಿ, ಇದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ, ಈ ಲಗೇಜ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ನಾನು ಈ ಬಿಸಿಲಲ್ಲಿ ಸಾಯ್ತಾ ಇದ್ದೀನಿ. ಒಂದೊಂದು ಸಲ, ಡೈಲಿ ಆಗಲ್ಲ ಈ ಥರ, ಯಾವಾಗೋ ಒಂದೊಂದು ಸಲ ಆದರೆ ಆಗುತ್ತೆ. ತಲೆ ಹೋಗಿ ಗಾಡಿಗೆ ಹೋಗಿ ಗುದ್ಕೊಂಬಿಡೋಣ ಅನ್ಸುತ್ತೆ, ಆ ಥರ ಆಗುತ್ತೆ. ಫೈನಲಿ ಇವಾಗ ಫುಲ್ಲು ಅನ್ಲೋಡ್ ಆಯಿತು. ಇವಾಗ ಅಷ್ಟೊತ್ತು ವೆಯ್ಟ್ ಮಾಡಿದ್ದಕ್ಕೆ ಅಮೌಂಟ್ ಬಂದ್ಬಿಟ್ಟು 738 ಆಗಿದೆ ಅಷ್ಟೇ. ಇವಾಗ ಸೀದಾ ಹೋಗ್ಬೇಕು ಜಯನಗರಕ್ಕೆ, ಸ್ವಲ್ಪ ಕೆಲಸ ಇದೆ ಅದಕ್ಕೋಸ್ಕರ. ಇವಾಗ ಬಂದೆ ಜಯನಗರ 4th ಬ್ಲಾಕ್ ಹತ್ರ ಇದೆ. ಜಯನಗರ 4th ಬ್ಲಾಕು. ಈಗ ನಮ್ಮ ಫ್ರೆಂಡ್ಗೆ ಫೋನ್ ಮಾಡಿದೆ, ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ವೆಯ್ಟ್ ಮಾಡ್ಕೊಂಡಿರೋಣ, ಮತ್ತೆ ಇನ್ನೊಂದ್ಸಲ ಟ್ರೈ ಮಾಡೋಣ. ಇವಾಗ ಯಾವ ನಂಬರ್ಗೆ ನೀವು ಸಂಪರ್ಕ ನಂಬರ್ಗೆ ನೀವು ಸಂಪರ್ಕಿಸಲು ಪ್ರಯತ್ನಿಸುತ್ತಿರುವಿರೋ ಅದು ಈಗ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು. ಇವಾಗ ಸ್ವಿಚ್ ಆಫ್ ಅಂತ ಬರ್ತಾ ಇದೆ, ಅವಾಗಲೇ ಆನ್ ಆಗಿತ್ತು. ಅವಾಗಲೇ ನೋಡಿದ್ರೆ ನಾನು ಅಲ್ಲಿ ತಗ್ಲಾಕೊಂಡ್ಬಿಟ್ಟಿದ್ದೆ. ಅಲ್ಲಿ ಸುಮಾರು ಹೊತ್ತು 4 ಅವರ್ ವೇಟ್ ಮಾಡಿದ್ದೀನಿ ಅಲ್ಲೇ. ಅವ್ರದ್ದು ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ಮು, ಅದಕ್ಕೋಸ್ಕರ ವೇಟ್ ಮಾಡ್ತೀನಿ. ಸ್ವಿಚ್ ಆನ್ ಮಾಡಿದ್ಮೇಲೆ ಫೋನ್ ಹಾಕ್ತೀನಿ. ಟೈಮು ಒಂದೊಂದ್ಸಲ ಯಾವ ಥರ ಆಗುತ್ತೆ ನೋಡಿ.
ನನಗೆ ದುಡ್ಡು ಬಾ ಐತೆ ಕೊಡ್ತೀನಿ ಅಂತ ಇಲ್ಲಿ ಜಯನಗರದಲ್ಲಿ, ನಾನು ಮಾರ್ಕೆಟಲ್ಲಿ ಅಲ್ಲಿ ಟ್ರಾನ್ಸ್ಪೋರ್ಟ್ಗೋಸ್ಕರ ಒದ್ದಾಡ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ಅಲ್ಲೂ ಅವ್ರನ್ನ ಬೈಯಕ್ಕೂ ಆಗಲ್ಲ. ಏನು ಮಾಡ್ರೆ ಫೋನ್ ಅದನ್ನ ಲಗೇಜ್ನ ಬಿಸಾಕೋಣ ಅಂತಂದ್ರೂ ಆಗಲ್ಲ. ನಂಬಿಕೆ ಮೇಲೆ ತೊಗೊಂಬಂದ್ಬಿಟ್ಟಿರ್ತೀವಿ, ನಂಬಿಕೆ ಮೇನು. ಇವಾಗ ಅಲ್ಲಿ ಆ ಥರನೂ ಮಾಡೋಕ್ಕಾಗಲ್ಲ. ಇಲ್ಲಿ ನಮ್ಮ ಫ್ರೆಂಡ್ಗೂ ಬರ್ತೀನಿ ಬರ್ತೀನಿ ಅಂತ ಹೇಳಿನೇ ಸಾಕಾಯಿತು. ಅದಕ್ಕೆ ನನ್ನ ಕೆಲಸ ಇದೆ ಸ್ವಲ್ಪ ಹೋಗ್ತೀನಿ ಅಂತ ಆಗಲೇ ಹೇಳ್ದ. ಇವಾಗ ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಈಗ ಮತ್ತೆ ನಾನು ಎಲ್ಲನ ಹೋಗ್ಬಿಟ್ರೆ ಮತ್ತೆ ಆಮೇಲೆ ಅವನೇ ಫೋನ್ ಹಾಕ್ಬಿಟ್ಟು ಬಾ ಅಂದರೆ ಕಷ್ಟ ಆಗ್ಬಿಡುತ್ತೆ. ಮತ್ತೆ ದೂರ ಮತ್ತೆ ಸೆಂಟ್ರಲ್ ತಗ್ಲಾಕೋಗ್ಬಿಡ್ತೀನಿ. ಅದಕ್ಕೋಸ್ಕರ ಹೋದ್ರೆ ಹೋಗ್ಲಿ, ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ, ಕೆಲಸ ಇದೆ, ಕಾಸು ಕೊಡ್ತೀನಿ ಅಂತ ಹೇಳಿದ್ದೆ. ನನಗೂ ಅರ್ಜೆಂಟ್ ಐತೆ, ವೆಯ್ಟ್ ಮಾಡ್ತೀನಿ, ನೋಡೋಣ ಏನಾಗುತ್ತೆ. ಟೈಮ್ ಖರಾಬ್ ಆದಾಗ ಬೇಚಾರ ಗಂಡು ಮರ ಅಥವಾ ಖುದಾ ಕ್ಯಾ ಕರ್ ಸಕ್ತಾ, ಅದು ರಿಯಾಲಿಟಿ ಇವತ್ತು ಆಗ್ತಾ ಇದೆ ನನಗೆ, ರಿಯಾಲಿಟಿ. ನೋಡೋಣ, ವೆಯ್ಟ್ ಮಾಡೋಣ. ಇವಾಗ ಟೈಮ್ ಬಂದ್ಬಿಟ್ಟು 4:15. ನಾನು ಅವಾಗಲೇ ಊಬರ್ದು ಎಷ್ಟೊತ್ತಾಗಿತ್ತು ಬಾಡಿಗೆ ತೋರಿಸ್ತೀನಿ. ಅದು ಇದೊಂದು ಓಪನೇ ಆಗಲ್ಲ. ಆಯಿತು. ಇದನ್ನು ಈ ಥರ ಸೈಕ್ ಮಾಡ್ತಾ ಇದೆ, ಇವಾಗಲೇ ಉರಿತಾ ಇದೆ. ಅದರಲ್ಲಿ ಇದೊಂದು ವೆಯ್ಟಿಂಗು. ಅಪ್ಪ, ಜಿಯೋನು ಅನ್ಲಿಮಿಟೆಡ್ 5G ಅಂತಾರೆ. ಅಯ್ಯೋ, ಏನು 5Gನೋ ಏನೋ, ಎಲ್ಲ ಒಂದೇ ಸಲ ಬಂದರೆ ಒಂದೇ ಸಲ ಬರೋದು, ಇಲ್ಲಾಂದರೆ ಏನೂ ಬರಲ್ಲ. ಖುಷಿಯಾಗಿರ್ತೀವಿ. ಓಪನ್ ಆಗು ಪಾರ್ಟ್ನರ್. ಡ್ಯೂರೇಷನ್ 4 ಅವರ್, 4.5 ಅವರು, ಟೋಟಲ್ಲು 32 ಕಿಲೋಮೀಟ್ರು. ಅಮೌಂಟ್ ಇಷ್ಟು. ಅಷ್ಟೊತ್ತು ವೆಯ್ಟ್ ಮಾಡೋದಕ್ಕೆ ಇಷ್ಟು ಬಂದೈತೆ. ಅಲ್ಲಿ ಅಷ್ಟೊತ್ತು ಟೈಮ್ ತೊಗೊಂಡ್ಬಿಟ್ಟಿದೆ. ಏನು ಮಾಡೋದು, ಕಷ್ಟ. ಇದು ಕಷ್ಟನಾ ಇಲ್ವಾ ನಾರ್ಮಲ್ಲಾ ಅಂತ ಕೆಲವು ಗೊತ್ತಿದೆ, ಕಮೆಂಟ್ಸ್ ಮಾಡಿ ನೋಡೋಣ. ಮತ್ತೆ ಎಷ್ಟೊತ್ತಿಗೆ ಫೋನ್ ರೀಚ್ ಆಗುತ್ತೆ ಅಂದ್ಬಿಟ್ಟು. ಅಣ್ಣ ಇವಾಗ ಡ್ಯೂಟಿ ನಾನು ದಯವಿಟ್ಟು ಬರಲ್ಲ, ಆಫ್ ಮಾಡ್ಕೊಬಿಡ್ತೀನಿ. ಯಾಕಂದರೆ ಮತ್ತೆ ಡ್ಯೂಟಿ ಮತ್ತೆ ಎಲ್ಲ ನಾನು ತಗೊಳಕೊಂಬಿಡ್ತೀನಿ. ಲಾಂಗ್ ಡ್ಯೂಟಿ ಸಿಕ್ಬಿಟ್ರೆ ಯಾವುದು ಒತ್ತಲ್ಲ ಅಣ್ಣ. ಇವಾಗ ಆಫು. ಇಲ್ಲ ಅಷ್ಟೇ. ಈಗ ಸ್ವಲ್ಪ ಸೈಡ್ಗೆ ಹಾಕ್ಬಿಟ್ಟು ಇದನ್ನ ಅಷ್ಟೇ. ಇವಾಗ ವೆಯ್ಟ್ ಮಾಡ್ಕೊಂಡಿರ್ತೀನಿ, ಬೇರೆ ಆಪ್ಷನ್ ಇಲ್ಲ. ಇವಾಗ ಮನೆಗೆ ಹೋಗೋಣ ಅಂತಂದ್ರು ಆಗಲ್ಲ, ಯಾಕಂದರೆ ನನಗೆ ಅರ್ಜೆಂಟ್ ಇದೆ, ದುಡ್ಡು ಬೇಕು ಇವತ್ತು. ಬೇರೆ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಏನಾಗಲಿ ವೆಯ್ಟ್ ಮಾಡ್ತೀನಿ ಇವತ್ತು. 10 ಗಂಟೆ ಆದರೂ ಪರವಾಗಿಲ್ಲ, ಇಲ್ಲಿಗೆ ಬರ್ತೀನಿ ಲೊಕೇಶನ್ಗೆ ಅಂತ ಹೇಳಿದ್ದ ಫಸ್ಟೇ. ನೋಡೋಣ. ಇಷ್ಟೆಲ್ಲ ದುಡಿತಾನೆ, ಅದೇನು ಕಷ್ಟ ಇವನಿಗೆ ಅಂತ ಕೇಳ್ಬೋದು ಕೆಲವರು. ಅಣ್ಣ, ಕಷ್ಟ ಬರೋದೇ ದುಡ್ಡಿಂದ. ಎಷ್ಟು ದುಡಿತೀವಿ ಅಷ್ಟೇ ಕಷ್ಟ ಮನುಷ್ಯನ್ಗೆ. ದುಡ್ಡೇ ಇಲ್ಲ ಅಂತಂದ್ರೆ ಕಷ್ಟನೇ ಇಲ್ಲ, ನನ್ಗೆ ಗೊತ್ತಿರೋ ಪ್ರಕಾರ. ನಾನು ಇದರ ರಿಸರ್ಚ್ ಮಾಡಿರೋ ಪ್ರಕಾರ ದುಡ್ಡು ಇಲ್ಲ ಅಂತಂದ್ರೆ ಕಷ್ಟನೇ ಇಲ್ಲ. ದುಡ್ಡೇ ಕಷ್ಟ ಮನುಷ್ಯನ್ಗೆ, ಅದೊಂದೇ ಕಷ್ಟ. ಏನ್ ಮಾಡೋಣ, ಮಾಡ್ಲೇಬೇಕು. ಟೈಮ್ ಖರಾಬ್ ಆಗುತ್ತೆ ಎಲ್ಲ ಒಟ್ಟಿಗೆ ಒಂದೇ ಸಲ ಪ್ರಾಬ್ಲಮ್ಮು. ಈಗ ಕಾಲ್ ಹೋಗ್ತಾ ಇಲ್ಲ. ಈಗ ಟೈಮ್ ಈ ಥರ ಖರಾಬ್ ಆಗುತ್ತೆ ಅಂತಂದರೆ ಇದ್ದೇ ಟೈಮಲ್ಲಿ ಕಾಲ್ ಹೋಗ್ತಾ ಇಲ್ಲ. ವಾ, 198 ಇದಕ್ಕೆ ಟ್ರೈ ಮಾಡೋಣ. ಇದಕ್ಕೂ ಹೋಗ್ತಾ ಇಲ್ಲ. ಬಾ ಇದು ಟೈಮಿಂಗ್ ಅಂದರೆ ಗಾಚಾರ ಗಂಡು ಸರಿಯಾಗಿ ಮರಿದೆ. ಅಣ್ಣ ಆಟೋಮೆಟಿಕ್ ಅದೇ ಕನೆಕ್ಟ್ ಆಗ್ತಾ ಇದೆ. ಅದೇ ಕಟ್ ಆಗ್ತಾ ಇದೆ. ಕಟ್ ಮುಗೀತು.
ಏನು ಮಾಡೋದು ಇವಾಗ. ಸೊ ಟೈಮು ಇವಾಗ 6 ಗಂಟೆ ಆಗಿದೆ, ಇನ್ನ ವೇಟ್ ಮಾಡ್ತಾನೆ ಇದ್ದೀನಿ. ನೋಡೋಣ ಇನ್ನ ಎಷ್ಟೊತ್ತಾಗುತ್ತೆ, ನೋಡೇ ಬಿಡ್ತೀನಿ. ಇನ್ನ ಇಲ್ಲೇ ವೇಟ್ ಮಾಡ್ಕೊಂಡಿದ್ದೀನಿ ಜಯನಗರದಲ್ಲೇ. ಇವಾಗ ಜಯನಗರದಲ್ಲಿ ನಮ್ಮ ಫ್ರೆಂಡ್ ಬಂದ, ದುಡ್ಡು ತಂದಿದ್ದಾನೆ, ರೂಮ್ ಹತ್ರ ಕೊಡ್ತೀನಿ ಅಂತಂದ. ಅವ್ನಿಗೆ ಡ್ರಾಪ್ ಮಾಡ್ಬಿಟ್ಟು ದುಡ್ಡು ತಗೊಂಡು ಹೋಗ್ಬೇಕು. ಇವನು ಕೊಟ್ಟಿದ್ದಕ್ಕೆ ನನಗೆ ಇವತ್ತು ತುಂಬಾ ಖುಷಿ ಆಯ್ತು. ಅದರ ವೆಯ್ಟು ಮಾಡಿದ್ದೀನಿ, ಅವನು ವೆಯ್ಟ್ ಮಾಡಿದ್ದಾನೆ ಅವನ ಟೈಮಲ್ಲಿ. ಇವತ್ತು ಅವನು ನನ್ನ ವೆಯ್ಟ್ ಮಾಡಿಸ್ತಾ, ಅದ್ರಲ್ಲಿ ಏನಿಲ್ಲ, ಆದರೆ ಕೊಟ್ಟ ತುಂಬಾ ಖುಷಿ ಆಯ್ತು. ಇವತ್ತು ಮನ್ಸಿಗೆ ಶಾಂತಿ ಸಿಕ್ತು ನೋಡಿ. ಇವಾಗ ಹೋಟ್ಲು ಬಂದ್ವಿ ತಿನ್ನೋಕ್ಕೋಸ್ಕರ. ವೆಜ್ ಫ್ರೈಡ್ ರೈಸ್ ತಿಂತಾ ಇದೀವಿ. ವೆಜ್ ಫ್ರೈಡ್ ರೈಸ್ ಇವಾಗ HSR ಒಟ್ಟಿಗೆ ಬಂದು ಇಲ್ಲಿ ಊಟ ಮಾಡ್ಕೊಂಡು ಇಲ್ಲಿಂದ ಇವಾಗ ಅವನ್ನ ಬಿಟ್ಟು ನಾನು ಮನೆ ಕಡೆ ಹೋಗ್ಬೇಕು. ಮತ್ತೆ ಸಿಗೋಣ ನಾಳೆ. HSR ಇಂದ ಇವಾಗ ಕೂಡ್ಲಿಗೇಟ್ ನಮ್ಮ ಫ್ರೆಂಡ್ಗೆ ಡ್ರಾಪ್ ಮಾಡಿ ಇವಾಗ ನಾನು ಹೋಗ್ತಾ ಇದ್ದೀನಿ ಮನೆ ಕಡೆ. ಮತ್ತೆ ಸಿಗೋಣ ನಾಳೆ. ಫೈನಲಿ ಮನೆಗೆ ರೀಚ್ ಆದೆ. ಇವಾಗ ಕರೆಕ್ಟಾಗಿ 11 ಗಂಟೆ. ನಮ್ಮ ಫ್ರೆಂಡಿಗೆ ಬಿಟ್ಟು ನಾನು ಅಲ್ಲಿಂದ ಖಾಲಿ ಬಂದೆ ಮನೆ ಗಂಟ. ಇವತ್ತು ನನ್ನ ಅರ್ನಿಂಗ್ಸ್ ಬಂದ್ಬಿಟ್ಟು 1000 ರೂಪೀಸ್ ಆಗಿದೆ ಅಷ್ಟೇ. ಯಾಕಂದರೆ ನನಗೆ ಸ್ವಲ್ಪ ಅಮೌಂಟ್ ತೊಗೋಬೇಕಾಯ್ತು, ಫ್ರೆಂಡ್ ಹತ್ರ ಕಾಯ್ಕೊಂಡಿದ್ದೆ. ಆಮೇಲೆ ಅಮೌಂಟ್ ಕೊಟ್ಟಿದ ತಕ್ಷಣ ಅವನು ಅಲ್ಲಿಗೆ ಡ್ರಾಪ್ ಮಾಡಿ ಕೂಡ್ಲಿಗೇಟ್ ಹತ್ರ ನಾನು ಬಂದೆ ಸೀದಾ ಮನೆ ಕಡೆ.